ನಮಸ್ತೆ ವೀಕ್ಷಕರೇ, ವಿಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಗ್ಯಾರಂಟಿ ಕಡಿತಕ್ಕೆ ಒತ್ತಡ ತೀವ್ರ, ಸಂಪುಟ ಸಚಿವರಲ್ಲೇ ಭಿನ್ನಮತ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತಹ 5 ಗ್ಯಾರಂಟಿ ಯೋಜನೆಗಳು, ಆ ಒಂದು ಯೋಜನೆಗಳಲ್ಲಿ ಕತ್ರಿ ಹಾಕಬೇಕು ಕೆಲವೊಂದು ಯೋಜನೆಗಳಿಗೆ ಅನ್ನೋ ಒಂದು ಚಿಂತನೆ ಕೂಡ ನಡೀತಾ ಇದೆ ಅನ್ನೋ ಒಂದು ಊಹಾಪೋಹಗಳು ಕೇಳಿ ಬಂದಿತ್ತು. ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಸಚಿವ ಸಂಪುಟದ ಹಿರಿಯರು, ಆ ಹಿರಿಯರ ಮಧ್ಯೆ, ಆ ಒಂದು ಸಚಿವರ ಮಧ್ಯೆನೇ ಭಿನ್ನಮತ ಏರ್ಪಾಡಾಗಿದೆ. ಕೆಲವೊಂದಷ್ಟು ಜನ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಬಿಡೋಣ, ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಸಚಿವರು ಇದರಿಂದ ಜನಕ್ಕೆ ಒಳ್ಳೇದಾಗ್ತಾ ಇದೆ, ಸೊ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದು ಬೇಡ, ಇದರಲ್ಲಿ ಬೇಕಾದರೆ ಒಂದು ಅನ್ನಭಾಗ್ಯ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಆಗಿರಬಹುದು, ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆಯನ್ನ ಮಾಡೋಣ ಬೇಕಾದ್ರೆ ಅನ್ನೋ ರೀತಿಯಾಗಿ ಅವರವರ ಮಧ್ಯೆನೇ ಒಂದು ಚರ್ಚೆಗಳು ಸಹ ಆಗ್ತಾ ಇದೆ. ಇದೆಲ್ಲದರ ಮಧ್ಯ ವಿರೋಧ ಪಕ್ಷದವರು ಸರ್ಕಾರದ ಬೊಕ್ಕಸೆ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ, ಸೊ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತಾರೆ, ಕತ್ರಿ ಹಾಕ್ತಾರೆ, ಈ ರೀತಿಯಾಗಿ ಜನಗಳಿಗೆ ಬಿಂಬಿಸ್ತಾ ಬರ್ತಾ ಇದ್ದಾರೆ. ಸೊ ಒಂದು ರೀತಿ ಜನಗಳಿಗೆ ಇದು ವಿರೋಧ ಪಕ್ಷಕ್ಕೆ ಒಂದು ರೀತಿ ಒಂದು ಒಳ್ಳೆಯ ರೀತಿಯಾಗಿ ಅವರು ಕಿಡಿಕಾರೋದಕ್ಕೆ ಉದಾಹರಣೆ ಆಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಬರ್ತಾ ಇಲ್ಲ ಎಷ್ಟೋ ಜನಕ್ಕೆ, ಸೊ ಅದು ಒಂದು ನೆಪ. ಸೊ ಇದರ ನಂತರ ಹೀಗೆ ಒಂದಾದ್ಮೇಲೆ ಒಂದು ಹೀಗೆ ಕಾಂಗ್ರೆಸ್ ತನ್ನದೇ ಆದ ಒಂದು ರೀತಿಯಲ್ಲಿ ತನ್ನ ಪತನಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾರಣ ಆಗ್ತಾನೆ ಹೋಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಊಹಾಪೋಹಗಳಿಗೆ ದಾರಿ ಮಾಡಿಕೊಡ್ಬಾರ್ದು. ಯಾವುದೇ ರೀತಿಯಾಗಿರಬಹುದು, ಒಂದು ವಿರೋಧ ಪಕ್ಷ ಅಂದಮೇಲೆ ಆ ಪಕ್ಷವನ್ನ ಬೀಳ್ಸೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಇದು ಯಾವುದೇ ಪಕ್ಷ ಆಗಿರಬಹುದು, ಈ ಪಕ್ಷ ಇದ್ದಾಗ ಅವರು, ಅವ್ರ ಪಕ್ಷ ಇದ್ದಾಗ ಇವರು, ಅದು ಸರ್ವೇ ಸಾಮಾನ್ಯ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಸೊ ಇಲ್ಲೂ ಸಹ ಇದೇ ರೀತಿ ಆಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಈ ಒಂದು ವಿಚಾರದಲ್ಲಿ ಏನಾದರೂ ಒಂದು ಪರಿಷ್ಕರಣೆ ಆಗಬಹುದು. ಇನ್ನು ಉಳಿದಂತಹ 3 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ ಅನ್ನೋ ರೀತಿಯಾಗಿ KH ಮುನಿಯಪ್ಪ ಹೇಳಿದ್ದಾರೆ. ಸೊ ಇನ್ನು ಇದಕ್ಕೆ DCM DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಕತ್ರಿ ಹಾಕಲ್ಲ, BJಪಿಯವರು 100 ಜನ್ಮ ಎತ್ತಿ ಬಂದರೂ ಸಹ ಗ್ಯಾರಂಟಿ ಯೋಜನೆಯನ್ನ ನಿಲ್ಲೋದಿಲ್ಲ. ಈ ಕುರಿತಾದಂತಹ ವರದಿಗಳು, ಅಂದ್ರೆ ಈ ವಿಚಾರವಾಗಿ ಏನು ಊಹಾಪೋಹಗಳು ಹರಿದಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಗೆ ಕತ್ರಿ ಬೀಳಬಹುದು ಅಂತ, ಸೊ ಅದು ಯಾವುದೂ ಸಹ ನಡೆಯೋಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಅಕ್ರಮ BPL ಕಾರ್ಡ್ ಹೊಂದಿದವರಿಗೆ ಡವಡವ. BPL ಕಾರ್ಡ್ ಅನ್ನೋದು ಬಡವರಿಗೋಸ್ಕರ ಮಾಡಿರುವಂಥದ್ದು. ಆದರೆ ಎಷ್ಟು ಜನ ಬಡವರಿಗೆ ಈ BPL ಕಾರ್ಡ್ ಒಂದು ಸಿಕ್ಕಿದೆ, ಎಷ್ಟೋ ಜನ ನಿಜವಾದ ಬಡವರಿಗೆ BPL ಕಾರ್ಡೇ ಇಲ್ಲ. ಇದರ ಅನುಕೂಲವನ್ನ ಎಲ್ಲ ಅನುಕೂಲವಾಗಿರೋರೇ ತಗೊಳ್ತಿದ್ದಾರೆ. ಬಡವ್ರಿಗ ಈ BPL ಕಾರ್ಡ್ ಮಾಡಿಸ್ಕೊಳಕ್ಕೂ ಸಹ ಅದು ಆಗ್ತಾನೆ ಇಲ್ಲ, ಯಾಕಂದ್ರೆ ಬರೀ ಎಲ್ಲ ಅನುಕೂಲ ಇರೋರೇ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಕಡೆ ನೋಡ್ಬೇಕು, ಈ BPL ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೂ ಸಹ ಕೆಲವೊಂದು ರೂಲ್ಸು, ದುಡ್ಡುಗಳು ಕೊಡಬೇಕು, ಈ ರೀತಿ ಏನೇನೋ ಅವ್ರವ್ರದೇ ಆದ ಒಂದು ಇರುತ್ತಲ್ಲ, ವಂಚನೆ, ಅದು ಇದು ಅಂತ ನಾವು ಹೇಳ್ತಿರ್ತೀವಲ್ಲ, ಸೊ ಆ ಥರ. ಇನ್ನ ಈಗ ಸರ್ಕಾರ ಏನಾದರೂ ಒಂದು ವೇಳೆ BPL ಕಾರ್ಡ್ ಅನುಕೂಲ ಇರುವಂಥವರಿಗೆ ಇದ್ರೆ ಸರ್ಕಾರದಿಂದ ಒಂದು ಕಾನೂನು ಕ್ರಮ ಹಾಗೂ ದಂಡ ಮತ್ತೆ ಆ ಒಂದು BPL ಕಾರ್ಡ್ನ ರದ್ದು ಮಾಡಬೇಕು ಅನ್ನೋ ಒಂದು ಕಾನೂನು ಬರ್ತಾ ಇದೆ. ಸೊ ಇದು ಒಂದು ರೀತಿಲಿ ಒಳ್ಳೆಯದೇ, ಯಾಕಂದ್ರೆ ಎಷ್ಟೋ ಜನ ಬಡವ್ರಿಗೂ ಸಹ, ನಿಜವಾದ ಬಡವ್ರಿಗೆ BPL ಕಾರ್ಡ್ ಸಿಕ್ಕಿದ್ರೆ ಅದು ಒಳ್ಳೆಯದು. ಇನ್ನು ಯಾರ್ಯಾರು ಈ ಒಂದು BPL ಕಾರ್ಡ್ಗೆ ಅನರ್ಹರು, ಯಾರಿಗೆ ಈ BPL ಕಾರ್ಡ್ ಸಿಗಬಾರ್ದು ಅಂತ ನಾವು ನೋಡೋದಾದ್ರೆ, ತೆರಿಗೆ ಕಟ್ಟುವವರು ಅಂದ್ರೆ ಟ್ಯಾಕ್ಸ್ ಕಟ್ಟುವಂಥವರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇರುವಂತಹ ನೌಕರಿ ಕುಟುಂಬಗಳು, ಸರ್ಕಾರಿ ಕೆಲಸದಲ್ಲಿ ಇರುವವರು, ಮನೆ ಬಾಡಿಗೆಗಳನ್ನ ಕೊಟ್ಟಿರೋರು, ಎಷ್ಟೋ ಜನ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು ಇರ್ತವೆ, ಬಾಡಿಗೆಗಳು ಕೊಟ್ಟಿರ್ತಾರೆ,
ಅಂಥವ್ರ ಹತ್ರನೇ BPL ಕಾರ್ಡ್ ಇರೋದು. ಪಾಪ ಯಾವುದೋ ಒಂದು ಗುಡಿಸ್ಲಲ್ಲಿ ಇರೋರಿಗೆ, ಬಾಡಿಗೆಗಳು ಮನೆಯಲ್ಲಿ ಇರೋರಿಗೆ, ಅಂಥವ್ರ ಹತ್ರ BPL ಕಾರ್ಡ್ಗಳೆಲ್ಲ ಎಷ್ಟೋ ಜನರಿಗೆ ನಾವು ಸಹ ನೋಡ್ತಾ ಇರ್ತೀವಿ. ಸೊ ಇದಾದ ನಂತರ 7.5 ಎಕರೆ ಜಮೀನು ಹೊಂದಿರುವಂಥವ್ರು, ಜಮೀನು 7.5 ಎಕರೆವರೆಗೂ ಜಮೀನು, ಅದ್ರ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ಸಹ BPL ಕಾರ್ಡ್ ತಗೊಳ್ಳೋ ಆಗಿಲ್ಲ. ಇನ್ನು ಸ್ವಂತಕ್ಕೆಂದು 4 ಚಕ್ರ ವಾಹನ ಹೊಂದಿರುವವರು, 4 ವೀಲರ್, ಸೊ 4 ವೀಲರ್ ಕಾರ್ ಆಗಿರಬಹುದು, ETC ಇನ್ನು ಯಾವ್ಯಾವುದೋ ಗಾಡಿಗಳಿರ್ತಾವಲ್ವ, ಗುಡ್ಸ್ ವಾಹನ, ಈ ಥರ ಯಾವುದೇ ರೀತಿಯಾದಂತಹ 4 ವೀಲರ್ಗಳಿರ್ಬಹುದು, ಆ ರೀತಿ ವಾಹನ ಹೊಂದಿರುವಂಥವರು ಸಹ ಈ ಒಂದು BPL ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ. ಇನ್ನು ಒಂದು ವೇಳೆ ಇದು ಯಾವುದೂ ನಮಗಿಲ್ಲ, ಒಂದು ಸ್ವಂತ ಮನೆ ಆಗಿರಬಹುದು, ನಮಗೆ ಸರ್ಕಾರಿ ಕೆಲಸ ಇಲ್ಲದೆ ಅಂತ ಇರ್ಬೋದು, ನಾವು ಟ್ಯಾಕ್ಸೇ ಕಟ್ಟುತ್ತಾ ಇಲ್ಲ ಅಂತ ಹೇಳಿರಬಹುದು, ಅಥವಾ ನಮಗೆ ಜಮೀನೇ ಇಲ್ಲ ಅಂತ ಹೇಳ್ಬೋದು, ಈ ರೀತಿ ಎಲ್ಲ ಸುಳ್ಳು ಹೇಳಿ ಇದೆಲ್ಲ ಇದ್ದುಕೊಂಡು ನಮ್ಮ ಹತ್ರ ಯಾವುದೂ ಇಲ್ಲ ಅಂತ ಒಂದು ವೇಳೆ ಸುಳ್ಳು ಹೇಳಿ ಏನಾದರೂ BPL ಕಾರ್ಡು ಪಡ್ಕೊಂಡಿದ್ರೆ ಅಂಥವರಿಗೆ BPL ಕಾರ್ಡ್ ರದ್ದಾಗುತ್ತೆ. ಮತ್ತು ಅವ್ರು ತಗೊಂಡಿದ್ದಂತಹ ರೇಷನ್ ಅಂದರೆ ಅಕ್ಕಿ, ಬೇಳೆ, ಈ ರೀತಿ ಸರ್ಕಾರ ಏನು ಕೊಡ್ತಾ ಇದೆ ಅದನ್ನೆಲ್ಲ ಮತ್ತೆ ವಾಪಸ್ ಕೊಡಬೇಕಾಗುತ್ತೆ. ಇದಾದ ನಂತರ 1 kg ಅಕ್ಕಿಗೆ 35 ರೂಪಾಯಿನಂತೆ ಪಾವತಿಸ್ಬೇಕಾಗುತ್ತೆ ಸರ್ಕಾರಕ್ಕೆ. ಒಂದು ರೀತಿ ಅವ್ರು ಏನು ತಗೊಂಡಿರ್ತಾರೆ ಅಕ್ಕಿಗೆ, ಆ ಒಂದು ಅಕ್ಕಿಯ ಬೆಲೆ 35 ರೂಪಾಯಿ ಅಂತೆ, ಮತ್ತೆ ದುಡ್ಡನ್ನ ಆದರೂ ಸರಿ ವಾಪಸ್ ಕೊಡಬೇಕಾಗುತ್ತೆ. ಇದಿಷ್ಟೆಲ್ಲ ಆದಮೇಲೆ ಸುಳ್ಳು ಹೇಳಿ ಸಿಕ್ಕಿಬಿದ್ದಂತಹ BPL ಕಾರ್ಡ್ ಹೋಲ್ಡರ್ಗೆ ಕ್ರಿಮಿನಲ್ ಕೇಸು ಸಹ ಎದುರಿಸಬೇಕಾಗುತ್ತೆ. ಇದು ಒಂದು ರೀತಿಯಾದಂತಹ ಒಳ್ಳೆಯದೇ ಅಂತ ಹೇಳ್ಬೋದು. ಸರ್ಕಾರ ಕೊಡುತ್ತಿರುವಂತಹ ಗ್ಯಾರಂಟಿ ಯೋಜನೆಗಳಾಗಿರಬಹುದು, ಅಥವಾ ಈ ರೀತಿಯಾದಂತಹ BPL ಕಾರ್ಡ್ ವ್ಯವಸ್ಥೆ ಆಗಿರಬಹುದು, ನಿಜವಾದ ಬಡವರಿಗೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಬಡವರು ಯಾವುದೇ ರೀತಿಯಾದಂತಹ ಈ ಸರ್ಕಾರದ ಅನುಕೂಲ ಏನಿದೆ ಅದನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲ ಅನುಕೂಲವಾಗಿರೋರೇ ತಗೊಳ್ತಿದ್ದಾರೆ. ಸೊ ಈ ಒಂದು ಕಾನೂನು ಏನಿದೆ, ಈ ರೀತಿಯಾದಂತಹ 7.5 ಎಕರೆ ಜಮೀನು ಇರೋರ್ದಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋರಾಗಿರಬಹುದು, ಈ ರೀತಿ ಒಂದು ರೂಲ್ಸ್ ಏನಿದೆ, ಸೊ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗುತ್ತೆ. ನೋಡೋಣ ಸರ್ಕಾರ ಈ ತೆಗೆದುಕೊಂಡಿರುವಂತಹ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಅಂತ. ಸೊ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.